ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇ 6 ಅಟ್ ಗೋವಾ. ಸೊ ಇವತ್ತು ನಾನು ಸ್ವಲ್ಪ ಟಿಫಿನ್ ಅದು ಮಾಡಿಕೊಂಡು ಆರಾಮ್ಸೆ ರೆಸ್ಟ್ ಮಾಡಿದ್ವಿ. ಈವ್ನಿಂಗ್ ಹೊರಗೆ ಹೋಗಕ್ಕಂಥೇಳಿ ಪ್ಲ್ಯಾನ್ ಹಾಕ್ಕೊಂಡ್ವಿ. ಯಾಕಂತಂದ್ರೆ ಆಫ್ಟರ್ನೂನ್ ಹೆವಿ ಬಿಸಿಲಿರೋದಕ್ಕೆ ಹೊರಗಂತೂ ಹೋಗಕ್ಕೆ ಮನಸ್ಸಾಗಲಿಲ್ಲ. ಸೊ ಅದಾದಮೇಲೆ ನಾವು ಇವತ್ತು ಸೌತ್ ಗೋವಾ ಸೈಡ್ ಹೋಗ್ಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಸೊ ಫಸ್ಟ್ ಪ್ಲೇಸಿಗಂತೂ ವಿಸಿಟ್ ಕೊಟ್ವಿ. ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಯಾವುದಪ್ಪ ಅಂತಂದ್ರೆ ಪೊಲೆಲೆಮ್ ಬೀಚ್ ಅಂಥೇಳಿ ಡಾಲ್ಫಿನ್ ನೋಡ್ಲಿಕ್ಕೆ ಹೋದ್ವಿ. ಸೊ ಪರ್ ಹೆಡ್ ಪ್ರೈಸ್ ಎಷ್ಟಾಯ್ತಪ್ಪ ಅಂತಂದ್ರಲ್ಲಿ 350 ಅಬೋನ ಐತಿ. ಸೊ ನೀವು ಯಾರಾದ್ರೂ ವಿಸಿಟ್ ಕೊಡ್ಬೇಕಂತಂದ್ರೆ ಮಾರ್ನಿಂಗ ಹೋಗ್ರಿ ಇಲ್ಲ ಈವ್ನಿಂಗ್ ಹೋಗ್ರಿ, ತಂಪು ವಾತಾವರಣ ಇದ್ದಾಗ ಹೋಗ್ರಿ. ನಾವು ಹೋಗಿದಾಗ ಬಿಸಿಲು ಸ್ವಲ್ಪ ಇತ್ತು, ನಮ್ಗೆ ಯಾವುದು ಡಾಲ್ಫಿನ್ ಅದು ಕಾಣಿಸ್ಲಿಲ್ಲ. ನೀವು ಅಷ್ಟು ದೂರ ಹೋಗಿ ಡಾಲ್ಫಿನ್ ನೋಡಿ ಬರಲಿಲ್ಲ ಅಂತಂದ್ರೆ ಬೇಜಾರು ಆಗ್ತೈತಿ. ಸೊ ನಾವು ಒಂದು 3-4 ನೋಡಿದ್ವಿ ಅಷ್ಟು, ಅದು ಸಿಂಗಲ್ ಇಲ್ಲಾಂದ್ರೆ ಅದು ಗ್ರೂಪ್ ಇರ್ತಾವಂತ. ಮಾರ್ನಿಂಗ್ ಮತ್ತು ಈವ್ನಿಂಗ್ ತಂಪು ಹೊತ್ನಾಗ ಹೋಗೋದಲ್ಲಿ ಚಲೋ. ಅದಾದಮೇಲೆ ವಾಪಸ್ ಬಂದ್ವಿ. ಇಲ್ಲಿ ನೋಡ್ರಿ, ಇವ ಚಾವಲ ಅದಾನಲ್ಲ, ಇವ ಫುಲ್ ಕಸ್ಟಮರೆಲ್ಲ ಅಟ್ರಾಕ್ಟ್ ಮಾಡತ್ತಿದ್ದ. ಅಂತಂದ್ರೆ ಹೆಂಗೆ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂಡು ಜೋರಿದ್ದ. ಸೊ ನಾವು ಕಾಫಿ ಇದು ಕುಡ್ಕೊಂಡು ಬಂದ್ವಿ ಅಲ್ಲಿಂದ. ನೆಕ್ಸ್ಟ್ ಪ್ಲೇಸಿಗೆ ಹೋಗಿದ್ದೆ ಅಂತಂದ್ರೆ ನಾವು ಅಗೋಡಾ ಪೋರ್ಟಿಗೆ ಹೋದ್ವಿ. ಇದು 2 ಪೋರ್ಟ್ ಅದಾವೆ, ಒಂದು ಅಪ್ಪರ್ ಒಂದು ಲೋವರ್ ಐತಿ. ಇದು ಏನು ಲೋವರ್ ಐತಲ್ಲ ಇದಕ್ಕೆ ಹೋಗ್ಬೇಕು, ಯಾಕಂದ್ರೆ ಸನ್ಸೆಟ್ ನೋಡೋಕ್ಕಂತೂ ಭಾಳ ಅಂದ್ರೆ ಭಾಳ ಚಂದ ವ್ಯೂ ಕಾಣ್ತೈತಿ. ಇಲ್ಲಿ ನೀವು ಹೋಗಬಹುದು. ಅದಾದಮೇಲೆ ಇಲ್ಲಿ ಜಾಸ್ತಿ ಅಲ್ಲಿ ನೇಚರ್ ಚಲೋ ಇದ್ದಿದ್ದಕ್ಕೆ ಭಾಳ ಜನ ಇದ್ರೆ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂಥೇಳಿ. ಅದಾದಮೇಲೆ ಅಲ್ಲೊಂದು ಸರ್ಕಲ್ ಬರ್ತೈತಿ, ಆ ಸರ್ಕಲ್ದಂತೂ ಫುಲ್ ಜನ ತುಂಬಿದ್ರಪ್ಪ. ನೋಡಿರಿ ನೀವು ಪ್ಲೇಸ್ ಎಷ್ಟು ಹೆಂಗೈತಿ, ಅಲ್ಲಿ ಸೂರ್ಯ ಮತ್ತು ಅದು ಪೂರ ಸಮುದ್ರ ಎಷ್ಟು ಮಸ್ತ್ ಕಾಣತೈತಿ ಅಂಥೇಳಿ. ಸೊ ನಾವು ಹಂಗೆ ಫೋಟೋಸ್ ಜೊತೆ ತೊಗೊಂಡು ಬಂದ್ವಿ. ನೋಡ್ರಿ ನೀವು ಎಷ್ಟು ಪೀಸ್ ಐತಿ ಪ್ಲೇಸ್, ಭಾಳ ಅಂದ್ರೆ ಭಾಳ ಖುಷಿ ಆತಲ್ಲಿ ನೋಡಿ. ಸೊ ನೀವು ಯಾರಾದರೂ ಹೋಗ್ಬೇಕಂದ್ರೆ ಇಲ್ಲಂತೂ ವಿಸಿಟ್ ಮಾಡ್ಬರ್ರಿ. ಬಾಯ್ ಬಾಯ್, ಸಿ ಯು ಗೈಸ್ ನೆಕ್ಸ್ಟ್ ವಿಡಿಯೋ.